ಕರಾವಳಿಯಲ್ಲಿ ಬ್ರಹ್ಮ ರಾಕ್ಷಸನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿತ್ತು. ಆದರೆ ಈ ಬೆನ್ನಲ್ಲೇ ಮೂಡುಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚಾರದ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಭಯವನ್ನ ಕೂಡ ಹುಟ್ಟಿಸ್ತಾ ಇದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ನನಗೆಲ್ಲ ಅವಸ್ಥೆ ಇಲ್ಲ ಮಾರ ಪೂರ ಬೆದ್ದಡು ನ್ಯೂಸ್ ಆತಲಿ ಬೆದ್ದಡ ನ್ಯೂಸ್ ಮನೆ ಅಂಚೆ ಆತನು ಹೀಗೆ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಪಕ್ಕಡೇನ ಮಾರ ಅಂದೆ ಸೀರಿಯಸ್ಲಿ ಸುಲ್ಲತ್ತು ಅಬ್ಬ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಈ ದೃಶ್ಯವನ್ನ ನೋಡಿ. ಕಗ್ಗತ್ತಲ ರಾತ್ರಿಯಲ್ಲಿ ಇಬ್ಬರು ಯುವಕರಿಗೆ ಎರಡು ಅಗೋಚರ ಬೆಳಕು ಗೋಚರಿಸಿದೆ. ಕತ್ತಲನ್ನ ಸಿಳಿ ಆ ಬೆಳಕು ಗಿರಕಿ ಹೊಡಿತಾ ಇದೆ, ಯುವಕರನ್ನೇ ಸುತ್ತುವರಿತಾ ಇದೆ. ಅಗೋಚರ ಬೆಳಕಿನ ಸಂಚಾರ ಕಂಡು ಯುವಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇದೇನು ಬೆಳಕ ಬ್ರಹ್ಮ ರಾಕ್ಷಸನ ದರ್ಶನವ? ಕರಾವಳಿಯಲ್ಲಿ ಸಂಚರಿಸುತ್ತಿದ್ದ ಬ್ರಹ್ಮ ರಾಕ್ಷಸ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚರಿಸುತ್ತಿರೋ ಗುಮಾನಿ ಎದ್ದಿದೆ. ಮನೋಹರ್ ಎಂಬ ಯುವಕ ತೆಗೆದಿರೋ ಈ ವಿಡಿಯೋ ಕರಾವಳಿಯಲ್ಲಿ ಹೊಸ ಆತಂಕವನ್ನೇ ಸೃಷ್ಟಿಸಿದೆ. ಯುವಕರ ಮಾತು ಜನರನ್ನ ಭಯಭೀತಗೊಳಿಸಿದೆ. ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಪಕ್ಕಡೇನ ಮಾರ ಅಂದೆ ಸೀರಿಯಸ್ಲಿ ಸುಲ್ಲತ್ತು ಖಾಲಿ ಮೋಡದ ಲೆಕ್ಕ ದಿಕ್ಕಿದ್ರಿ ರೆಡ್ ಉಂಡೆ. ಮನೋಹರ್ ಹಾಗೂ ಕೌಶಿಕ್ ಎಂಬ ಯುವಕರು ಮೂಡಬಿದಿರೆಯಿಂದ ವೇಣೂರಿಗೆ ಬೈಕ್ನಲ್ಲಿ ತೆರಳಿದ್ದಾರೆ. ಮಾವೀರ ಕಾಲೇಜಿನ ವೃತ್ತದ ಸಮೀಪ ಆಕಾಶದಲ್ಲಿ ಯುವಕರಿಗೆ ಎರಡು ಅಗೋಚರ ಬೆಳಕು ಕಾಣಿಸಿದೆಯಂತೆ. ಎಷ್ಟೇ ದೂರ ಹೋದರೂ ಆ ಬೆಳಕು ಇವರನ್ನ ಹಿಂಬಾಲಿಸಿದೆಯಂತೆ. ನಂತರ ಹೊಸಂಗಡಿ ಸೇತುವೆ ತಿರುವಿನ ಸಮೀಪ ಏಕಾಏಕಿ ಇವರ ಬೈಕ್ ಪಲ್ಟಿ ಆಯ್ತಂತೆ. ಪಡ್ಯಾರ ಬೆಟ್ಟ ಶ್ರೀ ಕೊಡಮಾಣಿತ್ತಾಯ ದೈವಸ್ಥಾನಕ್ಕೆ ತಲುಪುತ್ತಿದ್ದಂತೆ ಈ ಬೆಳಕು ಮಾಯವಾಗಿದೆಯಂತೆ. ಅಗೋಚರ ಬೆಳಕನ್ನು ಕಂಡು ಭಯಭೀತರಾದ ಯುವಕರು ಜ್ಯೋತಿಷ್ಯರ ಬಳಿ ನಡೆದ ಘಟನೆ ಬಗ್ಗೆ ಕೇಳಿದ್ದಾರೆ. ಆಗ ಜ್ಯೋತಿಷ್ಯರು ಬ್ರಹ್ಮ ರಾಕ್ಷಸ ಕಾಟದಿಂದ ಹೀಗಾಗಿದೆ ಅಂತ ತಿಳಿಸಿದ್ದಾರೆ. ಏನಿದು ನಿಗೂಢ ಬ್ರಹ್ಮ ರಾಕ್ಷಸನ ರಹಸ್ಯ? ರಾತ್ರಿ ವೇಳೆ ಬ್ರಹ್ಮ ರಾಕ್ಷಸ ಕಾಡೋದು ನಿಜಾನ? ಕರಾವಳಿ ಹಾಗೂ ತುಳುನಾಡಲ್ಲಿ ಪ್ರೇತಾತ್ಮ ಬ್ರಹ್ಮ ರಾಕ್ಷಸ ಬಗ್ಗೆ ಜನರಿಗೂ ಈಗಲೂ ನಂಬಿಕೆ ಇದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ದೇರೆಬೈಲ್ನಲ್ಲಿ ಜನರು ಬ್ರಹ್ಮ ರಾಕ್ಷಸನಿಂದ ನಾನಾ ರೀತಿಯ ತೊಂದರೆ ಅನುಭವಿಸುತ್ತಿದ್ದರಂತೆ. ಪ್ರಶ್ನಾ ಚಿಂತನೆಯಲ್ಲಿ ಕೇಳಿದಾಗ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಕಂಡು ಬಂದಿದೆ. ಹೀಗಾಗಿ ಜನವರಿ 29ನೇ ತಾರೀಕು ಬುಧವಾರ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಲಾಗಿತ್ತು. ಕೆಲವೊಂದು ಅನ್ಯತ ಪ್ರೇತ, ರಣ, ರಕ್ಕಸ, ಕಾಲಿ ಅಂತ ಒಂದು ರೂಪದಲ್ಲಿ ಕೆಲವೊಂದು ಅನ್ಯತ ಪ್ರೇತ ಎಲ್ಲ ಇರ್ತದೆ. ಆ ಪ್ರೇತವನ್ನು ಒಂದು ರೂಪದಲ್ಲಿ ಒಂದು ಫಲಕ ಹಾಕಿ ಒಂದು ಲಿಂಬೆಯಲ್ಲಿ ವಶ ಮಾಡಿ ಬಲಿಸುತ್ತೆ ಅಂತ ಇರ್ತದೆ. ಆ ಬಲಿಗೆ ಕೊಂಡೋಗಿ ಹಾಕಿ ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನೆ ಮಾಡಿ ಕೊಂಡೋಗಿ ಹಾಕುದು. ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಬೆನ್ನಲ್ಲೇ ಈ ಅಗೋಚರ ಬೆಳಕು ಕಾಣಿಸಿಕೊಂಡಿರೋದು ಕರಾವಳಿ ಜನರನ್ನ ಆತಂಕಕ್ಕೆ ದೂಡಿದೆ. ಬ್ರಹ್ಮ ರಾಕ್ಷಸನ ಕುರಿತಾದ ಆಡಿಯೋ ಹಾಗೂ ವಿಡಿಯೋ ಹೊಸ ಭಯ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಬ್ರಹ್ಮ ರಾಕ್ಷಸನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿತ್ತು. ಆದರೆ ಈ ಬೆನ್ನಲ್ಲೇ ಮೂಡುಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚಾರದ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಭಯವನ್ನ ಕೂಡ ಹುಟ್ಟಿಸ್ತಾ ಇದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ನನಗೆಲ್ಲ ಅವಸ್ಥೆ ಇಲ್ಲ ಮಾರ ಪೂರ ಬೆದ್ದಡು ನ್ಯೂಸ್ ಆತಲಿ ಬೆದ್ದಡ ನ್ಯೂಸ್ ಮನೆ ಅಂಚೆ ಆತನು ಹೀಗೆ ಬ್ರಹ್ಮ ರಾಕ್ಷಸ ದಿಕ್ಕಿನಿಗೆ ಪಕ್ಕಡೇನ ಮಾರ ಅಂದೆ ಸೀರಿಯಸ್ಲಿ ಸುಲ್ಲತ್ತು ಅಬ್ಬ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಈ ದೃಶ್ಯವನ್ನ ನೋಡಿ. ಕಗ್ಗತ್ತಲ ರಾತ್ರಿಯಲ್ಲಿ ಇಬ್ಬರು ಯುವಕರಿಗೆ ಎರಡು ಅಗೋಚರ ಬೆಳಕು ಗೋಚರಿಸಿದೆ. ಕತ್ತಲನ್ನ ಸಿಳಿ ಆ ಬೆಳಕು ಗಿರಕಿ ಹೊಡಿತಾ ಇದೆ, ಯುವಕರನ್ನೇ ಸುತ್ತುವರಿತಾ ಇದೆ. ಅಗೋಚರ ಬೆಳಕಿನ ಸಂಚಾರ ಕಂಡು ಯುವಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇದೇನು ಬೆಳಕ ಬ್ರಹ್ಮ ರಾಕ್ಷಸನ ದರ್ಶನವ? ಕರಾವಳಿಯಲ್ಲಿ ಸಂಚರಿಸುತ್ತಿದ್ದ ಬ್ರಹ್ಮ ರಾಕ್ಷಸ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚರಿಸುತ್ತಿರೋ ಗುಮಾನಿ ಎದ್ದಿದೆ. ಮನೋಹರ್ ಎಂಬ ಯುವಕ ತೆಗೆದಿರೋ ಈ ವಿಡಿಯೋ ಕರಾವಳಿಯಲ್ಲಿ ಹೊಸ ಆತಂಕವನ್ನೇ ಸೃಷ್ಟಿಸಿದೆ. ಯುವಕರ ಮಾತು ಜನರನ್ನ ಭಯಭೀತಗೊಳಿಸಿದೆ.
ಹಾಗಿದ್ರೆ ನೀವು ಸರ್ ಮನೆ ಅಂಚೆ ಆತನು ಈ ಬ್ರಹ್ಮ ರಾಕ್ಷಸ ದಿಕ್ಕಿಗೆ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಖಾಲಿ ಮೋಡದ ಲೆಕ್ಕ ದಿಕ್ಕಿದ್ರಿ ರೆಡ್ ಉಂಡೆ. ಮನೋಹರ್ ಹಾಗೂ ಕೌಶಿಕ್ ಎಂಬ ಯುವಕರು ಮೂಡಬಿದಿರೆಯಿಂದ ವೇಣೂರಿಗೆ ಬೈಕ್ನಲ್ಲಿ ತೆರಳಿದ್ದಾರೆ. ಮಾವೀರ ಕಾಲೇಜಿನ ವೃತ್ತದ ಸಮೀಪ ಆಕಾಶದಲ್ಲಿ ಯುವಕರಿಗೆ 2 ಅಗೋಚರ ಬೆಳಕು ಕಾಣಿಸಿದೆಯಂತೆ. ಎಷ್ಟೇ ದೂರ ಹೋದರೂ ಆ ಬೆಳಕು ಇವರನ್ನ ಹಿಂಬಾಲಿಸಿದೆಯಂತೆ. ನಂತರ ಹೊಸಂಗಡಿ ಸೇತುವೆ ತಿರುವಿನ ಸಮೀಪ ಏಕಾಏಕಿ ಇವರ ಬೈಕ್ ಪಲ್ಟಿ ಆಯ್ತಂತೆ. ಪಡ್ಯಾರ ಬೆಟ್ಟ ಶ್ರೀ ಕೊಡಮಾಣಿತ್ತಾಯ ದೈವಸ್ಥಾನಕ್ಕೆ ತಲುಪುತ್ತಿದ್ದಂತೆ ಈ ಬೆಳಕು ಮಾಯವಾಗಿದೆಯಂತೆ. ಅಗೋಚರ ಬೆಳಕನ್ನು ಕಂಡು ಭಯಭೀತರಾದ ಯುವಕರು ಜ್ಯೋತಿಷ್ಯರ ಬಳಿ ನಡೆದ ಘಟನೆ ಬಗ್ಗೆ ಕೇಳಿದ್ದಾರೆ. ಆಗ ಜ್ಯೋತಿಷ್ಯರು ಬ್ರಹ್ಮ ರಾಕ್ಷಸ ಕಾಟದಿಂದ ಹೀಗಾಗಿದೆ ಅಂತ ತಿಳಿಸಿದ್ದಾರೆ. ಏನಿದು ನಿಗೂಢ ಬ್ರಹ್ಮ ರಾಕ್ಷಸನ ರಹಸ್ಯ? ರಾತ್ರಿ ವೇಳೆ ಬ್ರಹ್ಮ ರಾಕ್ಷಸ ಕಾಡೋದು ನಿಜಾನ? ಕರಾವಳಿ ಹಾಗೂ ತುಳುನಾಡಲ್ಲಿ ಪ್ರೇತಾತ್ಮ ಬ್ರಹ್ಮ ರಾಕ್ಷಸ ಬಗ್ಗೆ ಜನರಿಗೂ ಈಗಲೂ ನಂಬಿಕೆ ಇದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ತೇರೆಬೈಲ್ನಲ್ಲಿ ಜನರು ಬ್ರಹ್ಮ ರಾಕ್ಷಸನಿಂದ ನಾನಾ ರೀತಿಯ ತೊಂದರೆ ಅನುಭವಿಸುತ್ತಿದ್ದರಂತೆ. ಪ್ರಶ್ನಾ ಚಿಂತನೆಯಲ್ಲಿ ಕೇಳಿದಾಗ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಕಂಡು ಬಂದಿದೆ. ಹೀಗಾಗಿ ಜನವರಿ 29ನೇ ತಾರೀಕು ಬುಧವಾರ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಲಾಗಿತ್ತು. ಕೆಲವೊಂದು ಅನ್ಯತ ಪ್ರೇತ, ರಣ, ರಕ್ಕಸ, ಕಾಲಿ ಅಂತ ಒಂದು ರೂಪದಲ್ಲಿ ಕೆಲವೊಂದು ಅನ್ಯತ ಪ್ರೇತ ಎಲ್ಲ ಇರ್ತದೆ. ಆ ಪ್ರೇತವನ್ನು ಒಂದು ರೂಪದಲ್ಲಿ ಒಂದು ಫಲಕಾಣಿಕೆ ಒಂದು ಲಿಂಬೆಯಲ್ಲಿ ವಶ ಮಾಡಿ ಬಲಿಸುತ್ತೆ ಅಂತ ಇರ್ತದೆ. ಆ ಬಲಿಗೆ ಕೊಂಡೋಗಿ ಹಾಕಿ ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನೆ ಮಾಡಿ ಕೊಂಡೋಗಿ ಹಾಕುದು. ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಬೆನ್ನಲ್ಲೇ ಈ ಅಗೋಚರ ಬೆಳಕು ಕಾಣಿಸಿಕೊಂಡಿರೋದು ಕರಾವಳಿ ಜನರನ್ನ ಆತಂಕಕ್ಕೆ ದೂಡಿದೆ. ಬ್ರಹ್ಮ ರಾಕ್ಷಸನ ಕುರಿತಾದ ಆಡಿಯೋ ಹಾಗೂ ವಿಡಿಯೋ ಹೊಸ ಭಯ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ಬ್ರಹ್ಮ ರಾಕ್ಷಸನ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ತಾ ಇದೆ. ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ನಡೆದಿತ್ತು. ಆದರೆ ಈ ಬೆನ್ನಲ್ಲೇ ಮೂಡುಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚಾರದ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ, ಭಯವನ್ನ ಕೂಡ ಹುಟ್ಟಿಸ್ತಾ ಇದೆ. ಅದರ ಕುರಿತಾದ ಒಂದು ಡೀಟೇಲ್ಸ್ ನಿಮ್ಮ ಮುಂದೆ. ಅಲ್ಲ ನನಗೆಲ್ಲ ಅವಸ್ಥೆ ಇಲ್ಲ ಮಾರ ಪೂರ ಬೆದ್ದಡು ನ್ಯೂಸ್ ಆತಲಿ ಬೆದ್ದಡ ನ್ಯೂಸ್ ಮನೆ ಅಂಚೆ ಆತನು ಈ ಬ್ರಹ್ಮ ರಾಕ್ಷಸ ದಿಕ್ಕಿಗೆ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತು. ಅಬ್ಬ, ಗುಂಡಿಗೆ ಗಟ್ಟಿ ಮಾಡಿಕೊಂಡು ಈ ದೃಶ್ಯವನ್ನ ನೋಡಿ. ಕಗ್ಗತ್ತಲ ರಾತ್ರಿಯಲ್ಲಿ 2 ಯುವಕರಿಗೆ 2 ಅಗೋಚರ ಬೆಳಕು ಗೋಚರಿಸಿದೆ. ಕತ್ತಲನ್ನ ಸಿಳಿ ಆ ಬೆಳಕು ಗಿರಕಿ ಹೊಡಿತಾ ಇದೆ, ಯುವಕರನ್ನೇ ಸುತ್ತುವರಿತಾ ಇದೆ. ಅಗೋಚರ ಬೆಳಕಿನ ಸಂಚಾರ ಕಂಡು ಯುವಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇದೇನು ಬೆಳಕ ಬ್ರಹ್ಮ ರಾಕ್ಷಸನ ದರ್ಶನವ? ಕರಾವಳಿಯಲ್ಲಿ ಸಂಚರಿಸುತ್ತಿದ್ದ ಬ್ರಹ್ಮ ರಾಕ್ಷಸ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಲ್ಲಿ ಬ್ರಹ್ಮ ರಾಕ್ಷಸ ಸಂಚರಿಸುತ್ತಿರೋ ಗುಮಾನಿ ಎದ್ದಿದೆ. ಮನೋಹರ್ ಎಂಬ ಯುವಕ ತೆಗೆದಿರೋ ಈ ವಿಡಿಯೋ ಕರಾವಳಿಯಲ್ಲಿ ಹೊಸ ಆತಂಕವನ್ನೇ ಸೃಷ್ಟಿಸಿದೆ. ಯುವಕರ ಮಾತು ಜನರನ್ನ ಭಯಭೀತಗೊಳಿಸಿದೆ. ಮನೆ ಅಂಚೆ ಆತನು ಈ ಬ್ರಹ್ಮ ರಾಕ್ಷಸ ದಿಕ್ಕಿಗೆ ಪಕ್ಕಡೆನ ಮಾರ ಅಂದೆ ಸೀರಿಯಸ್ಲಿ ಸುಳ್ಳತ್ತು ಖಾಲಿ ಮೋಡದ ಲೆಕ್ಕ ದಿಕ್ಕಿದ್ರಿ ರೆಡ್ ಉಂಡೆ. ಮನೋಹರ್ ಹಾಗೂ ಕೌಶಿಕ್ ಎಂಬ ಯುವಕರು ಮೂಡಬಿದಿರೆಯಿಂದ ವೇಣೂರಿಗೆ ಬೈಕ್ನಲ್ಲಿ ತೆರಳಿದ್ದಾರೆ. ಮಾವೀರ ಕಾಲೇಜಿನ ವೃತ್ತದ ಸಮೀಪ ಆಕಾಶದಲ್ಲಿ ಯುವಕರಿಗೆ 2 ಅಗೋಚರ ಬೆಳಕು ಕಾಣಿಸಿದೆಯಂತೆ. ಎಷ್ಟೇ ದೂರ ಹೋದರೂ ಆ ಬೆಳಕು ಇವರನ್ನ ಹಿಂಬಾಲಿಸಿದೆಯಂತೆ. ನಂತರ ಹೊಸಂಗಡಿ ಸೇತುವೆ ತಿರುವಿನ ಸಮೀಪ ಏಕಾಏಕಿ ಇವರ ಬೈಕ್ ಪಲ್ಟಿ ಆಯ್ತಂತೆ. ಪಡ್ಯಾರ ಬೆಟ್ಟ ಶ್ರೀ ಕೊಡಮಾಣಿತ್ತಾಯ ದೈವಸ್ಥಾನಕ್ಕೆ ತಲುಪುತ್ತಿದ್ದಂತೆ ಈ ಬೆಳಕು ಮಾಯವಾಗಿದೆಯಂತೆ. ಅಗೋಚರ ಬೆಳಕನ್ನು ಕಂಡು ಭಯಭೀತರಾದ ಯುವಕರು ಜ್ಯೋತಿಷ್ಯರ ಬಳಿ ನಡೆದ ಘಟನೆ ಬಗ್ಗೆ ಕೇಳಿದ್ದಾರೆ. ಆಗ ಜ್ಯೋತಿಷ್ಯರು ಬ್ರಹ್ಮ ರಾಕ್ಷಸ ಕಾಟದಿಂದ ಹೀಗಾಗಿದೆ ಅಂತ ತಿಳಿಸಿದ್ದಾರೆ. ಏನಿದು ನಿಗೂಢ ಬ್ರಹ್ಮ ರಾಕ್ಷಸನ ರಹಸ್ಯ? ರಾತ್ರಿ ವೇಳೆ ಬ್ರಹ್ಮ ರಾಕ್ಷಸ ಕಾಡೋದು ನಿಜಾನ? ಕರಾವಳಿ ಹಾಗೂ ತುಳುನಾಡಲ್ಲಿ
ಪ್ರೇತಾತ್ಮ ಬ್ರಹ್ಮ ರಾಕ್ಷಸ ಬಗ್ಗೆ ಜನರಿಗೂ ಈಗಲೂ ನಂಬಿಕೆ ಇದೆ. ಮಂಗಳೂರು ನಗರದ ಕೊಟ್ಟಾರ ಬಳಿಯ ತೇರೆಬೈಲ್ನಲ್ಲಿ ಜನರು ಬ್ರಹ್ಮ ರಾಕ್ಷಸನಿಂದ ನಾನಾ ರೀತಿಯ ತೊಂದರೆ ಅನುಭವಿಸುತ್ತಿದ್ದರಂತೆ. ಪ್ರಶ್ನಾ ಚಿಂತನೆಯಲ್ಲಿ ಕೇಳಿದಾಗ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಬೇಕೆಂದು ಕಂಡು ಬಂದಿದೆ. ಹೀಗಾಗಿ ಜನವರಿ 29ನೇ ತಾರೀಕು ಬುಧವಾರ ನಡುರಾತ್ರಿಯಲ್ಲಿ ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಮಾಡಲಾಗಿತ್ತು. ಕೆಲವೊಂದು ಅನ್ಯತ ಪ್ರೇತ, ರಣ, ರಕ್ಕಸ, ಕಾಲಿ ಅಂತ ಒಂದು ರೂಪದಲ್ಲಿ ಕೆಲವೊಂದು ಅನ್ಯತ ಪ್ರೇತ ಎಲ್ಲ ಇರ್ತದೆ. ಆ ಪ್ರೇತವನ್ನು ಒಂದು ರೂಪದಲ್ಲಿ ಒಂದು ಫಲಕಾಣಿಕೆ ಒಂದು ಲಿಂಬೆಯಲ್ಲಿ ವಶ ಮಾಡಿ ಬಲಿಸುತ್ತೆ ಅಂತ ಇರ್ತದೆ. ಆ ಬಲಿಗೆ ಕೊಂಡೋಗಿ ಹಾಕಿ ಕಡಲ ತೀರದಲ್ಲಿ ಒಂದು ರೂಪದಲ್ಲಿ ಉಚ್ಚಾಟನೆ ಮಾಡಿ ಕೊಂಡೋಗಿ ಹಾಕುದು. ಬ್ರಹ್ಮ ರಾಕ್ಷಸನ ಉಚ್ಚಾಟನೆ ಬೆನ್ನಲ್ಲೇ ಈ ಅಗೋಚರ ಬೆಳಕು ಕಾಣಿಸಿಕೊಂಡಿರೋದು ಕರಾವಳಿ ಜನರನ್ನ ಆತಂಕಕ್ಕೆ ದೂಡಿದೆ. ಬ್ರಹ್ಮ ರಾಕ್ಷಸನ ಕುರಿತಾದ ಆಡಿಯೋ ಹಾಗೂ ವಿಡಿಯೋ ಹೊಸ ಭಯ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.